ಮಾಡಬಾರದನ್ನ ಮಾಡಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ರೆ ದೇವರು ಮೆಚ್ಚುತ್ತಾನೆ. ಹೀಗೆ ತಿರುಪತಿಗೆ ಹೊರಟಿದ್ದಂಥ ಶಾಸಕರು ಸಡನ್ ಆಗಿ ಪೊಲೀಸರ ಕೈಗೆ ಲಾಕ್ ಆದರು. ಅಲ್ಲಿ ಶುರುವಾದಂಥ ಸ್ಟೋರಿ ಈಗ ಎಲ್ಲಿ ಬಂದು ನಿಂತಿದೆ ಅಂತ ನೀವೇ ಒಂದ್ಸಲ ನೋಡ್ಬಿಡಿ. ಎಫ್ಎಸ್ಎಲ್ಗೆ ಶಾಸಕ ಮುನಿರತ್ನ ಧ್ವನಿ. ವಾಯ್ಸ್ ಪರೀಕ್ಷೆ ನಂತರ ತೆರೆಯುತ್ತೆ ಅಸಲಿ ಕಹಾನಿ. ಮುನಿರತ್ನ ಬಾಯ್ಬಿಟ್ರೆ ಬರೀ ಮುತ್ತು ರತ್ನ. ಗುತ್ತಿಗೆದಾರ ಚೆಲುವರಾಜುಗೆ ನಿಂದಿಸಿದ್ರು ಎನ್ನಲಾದ ಆಡಿಯೋ ಈಗ ಶಾಸಕ ಮುನಿರತ್ನಗೆ ಉರುಳಾಗಿದೆ. ಈಗಾಗಲೇ ಶಾಸಕನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಧ್ವನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಆಡಿಯೋ ಟೆಸ್ಟ್ ನಂತರ ಮುನಿರತ್ನ ಭವಿಷ್ಯ ನಿರ್ಧಾರ ಆಗಲಿದೆ. ಪೊಲೀಸರ ವಿಚಾರಣೆ ವೇಳೆ ಶಾಸಕರು ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂಷಿಸಿದ್ದಾರೆ. ಆದ್ರೆ ಗೃಹ ಸಚಿವರು ಮಾತ್ರ ಇದೆಲ್ಲ ಸುಳ್ಳು ಅನ್ನೋ ದಾಟಿಯಲ್ಲೇ ಮಾತನಾಡಿದ್ದಾರೆ. ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡಬೇಕೋ ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನೋಡಿ, ಈಗ ಅವರ ವಾಯ್ಸ್ ಎಲ್ಲ ತಗೊಳ್ತಾರೆ. ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತ ಹೇಳಿ ತನಿಖೆಯಲ್ಲಿ ಬಂದರೆ, ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದನೆ ಕೇಸ್ಗಳು ಮುಂದುವರಿಯೋದಿಲ್ಲ. ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಮುಂದೆ ತಗೊಳ್ತಾರೆ. ಇನ್ನೊಂದು ಕಡೆ ಜಡ್ಜಿ ಎದುರು ಶಾಸಕರು ಸಾಲು ಸಾಲು ಕಂಪ್ಲೇಂಟ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ. ವಿಚಾರಣೆಗೆ ಕರೆದಿದ್ರೆ ನೋಟಿಸ್ ಕೊಟ್ಟಿದ್ರೆ ನಾನೇ ಹೋಗ್ತಿದ್ದೆ. ತರಾತುರಿಯಲ್ಲಿ ಅರೆಸ್ಟ್ ಮಾಡೋ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ರು. ಜೊತೆಗೆ ತಮ್ಮ ಆರೋಗ್ಯ ಸ್ಥಿತಿಯೂ ಚೆನ್ನಾಗಿಲ್ಲ ಅನ್ನೋ ಸಬೂಬು ಕೊಟ್ರು. ಬಿಜೆಪಿ ಶಾಸಕರು ಸಹ ಮುನಿರತ್ನ ಬೆನ್ನಿಗೆ ನಿಂತಿದ್ದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನಿರತ್ನ ಜೊತೆಗಿದ್ದವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಇಲ್ಲಿ ದ್ವೇಷದ ರಾಜಕೀಯ ಎಲ್ಲಿಂದ ಬಂತು ಅಂದ್ರು. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ. ಅದರಲ್ಲಿ ದ್ವೇಷ ಏನು ಬಂದಿದೆ? ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು. ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರಾ ಅಥವಾ ಇನ್ಯಾರಾದರೂ ಕೊಟ್ಟಿದ್ದಾರಾ? ಒಟ್ನಲ್ಲಿ ಒಂದು ಧ್ವನಿ ಆ ಮುನಿಯ ಹಣೆ ಬರಹ ಬರೆಯೋ ಹಂತಕ್ಕೆ ಬಂದು ನಿಂತಿದೆ. ಇಲ್ಲಿಗೆ ಇಡೀ ಕೇಸ್ ಅದ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾತಿ ನಿಂದನೆ ಪಂಜರದಲ್ಲಿ ಮುನಿರತ್ನ ವಿಲವಿಲ ಅಂತ ಒದ್ದಾಡ್ತಿದ್ದು ಪೊಲೀಸ್ ಠಾಣೆಯಲ್ಲಿ ಕೂತು ವಿಚಾರಣೆಯನ್ನ ಎದುರಿಸುವಂತಾಗಿದೆ. ಏರಿಯಾದಲ್ಲಿ ಕೂತು ಅಧಿಕಾರ ನಡೆಸುತ್ತಿದ್ದ ಶಾಸಕ ಠಾಣೆಯಲ್ಲಿ ಈಗ ದಿನವನ್ನ ಎಣಿಸುವಂತಾಗಿದೆ. ಸಂಬಂಧಪಟ್ಟಂತೆ ವರದಿ ಇಲ್ಲಿದೆ. ಪೊಲೀಸರ ಪಂಜರದಲ್ಲಿ ಮುನಿರತ್ನ ಒದ್ದಾಟ. ಅಶೋಕನಗರ ಠಾಣೆಯಲ್ಲಿ ಶಾಸಕರ ವಿಚಾರಣೆ. ಜಾತಿ ನಿಂದನೆ ಆರೋಪದಲ್ಲಿ ಅಶೋಕನಗರ ಠಾಣೆಯಲ್ಲಿ ಶಾಸಕ ಮುನಿರತ್ನ ವಿಲವಿಲ ಒದ್ದಾಡುತ್ತಿದ್ದಾನೆ. ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಸಲಾಗುತ್ತಿದ್ದು ಶಾಸಕರಿಗೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ. ಮುನಿರತ್ನ ಹೇಳಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕೆಂಡಾಮಂಡಲವಾಗಿದ್ದು ಕೆಪಿಸಿಸಿ ಕಚೇರಿ ಮುಂದೆ ಮಹಿಳಾ ಕಾಂಗ್ರೆಸ್ ಧರಣಿ ನಡೆಸಿತ್ತು. ಅಧ್ಯಕ್ಷೆ ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮುನಿರತ್ನ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಮ್ಮ ಬೆಂಗಳೂರಿನ ಒಬ್ಬ ಬಿಜೆಪಿ ಶಾಸಕರ ಆಡಿಯೋ ನಾವೆಲ್ಲರೂ ಸಹ ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ಒಬ್ಬ ಮಹಿಳೆ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಮಾತಾಡಿರೋದು ನಾವು ಪ್ರತಿಯೊಬ್ಬರು ಇವತ್ತು ಖಂಡಿಸ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಮುನಿರತ್ನ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿದೆ. ಅವರ ಮಾತುಕತೆ ತೀವ್ರ ಅಸಭ್ಯವಾಗಿದೆ. ಶಾಸಕರ ವಿರುದ್ಧ ಗುತ್ತಿಗೆದಾರರು ಧೈರ್ಯ ಮಾಡಿದ್ದಾರೆ. ಅವರ ಮುಖವಾಡ ಹೊರಗೆ ಬಂದಿದೆ ಅಂತ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಗುಡುಗಿದೆ.
ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬಾರಿ ಇದೇ ರೀತಿಯಾದಂಥ ವಾತಾವರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೆದಿತ್ತು. ನಾನು ಕೂಡ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸಾಕಷ್ಟು ಬಾರಿ ನಮಗೂ ಕೂಡ ಹೆಣ್ಮಕ್ಳನ್ನ ಬಿಡಿಸಿ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬಯಸುವಂಥ ಕೆಲಸ ಅವರ ಶಿಷ್ಯಂದ್ರ ಅವರ ಚೇಲಾಗಳು ಅಂತ ಏನು ಹೇಳ್ತಾರೆ ಅವ್ರುಗಳೆಲ್ಲರೂ ಕೂಡ ಮಾಡಿದ್ರು. ಆವಾಗಲೂ ಕೂಡ ನಾವು ಪ್ರತಿಭಟಿಸಿದ್ವಿ. ಬಹುಶಃ ಬಹಳ ದುಃಖ ಆಗತ್ತೆ. ಈ ಸಮಾಜದಲ್ಲಿ ಹೆಣ್ಣಿಗೆ ತಾಯಿಯ ಗೌರವ ಸ್ಥಾನ ಇದೆ. ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಷ್ಟು ಕೀಳು ಮಟ್ಟದ ಭಾಷೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ರಾಜಕಾರಣವನ್ನ ಬಿಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ಬ ಮಹಿಳೆಯಾಗಿ ಆ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಸಭ್ಯಕರವಾಗಿರುವಂತ ಅಸಹ್ಯ ಬರುವಂತ ಮಾತುಗಳನ್ನ ಆಡಿದ್ದಾರೆ. ಜನಪ್ರತಿನಿಧಿ ಅಂತ ಇಂಥ ಮಾತನ್ನ ನಿರೀಕ್ಷೆ ಅಂತೂ ಖಂಡಿತವಾಗ್ಲೂ ಯಾರು ಮಾಡಿರಲಿಲ್ಲ. ಆ ಒಬ್ಬ ಶಾಸಕರು ಗೊತ್ತು, ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಡೆಮಾಕ್ರಸಿನಲ್ಲಿ ಶಾಸಕರಾದವರು ಶಾಸಕರು ಅಂತಲೇ ಹೇಳಬೇಕಾಗುತ್ತೆ. ನಾವು ಅವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಡ್ಕೊಂಡ್ರೋ ನಡವಳಿಕೆ, ಮಾತುಕತೆ, ಅವ್ರು ಮಾತನಾಡಿರೋ ರೀತಿ ಜಾತಿ ನಿಂದನೆ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಅಸಭ್ಯವಾಗಿದೆ. ಸೊ ಇದು ಯಾರಿಗೂ ಶೋಭೆ ತರುವಂಥ ವಿಚಾರ ಅಲ್ಲ. ಯಾವ ಜನಪ್ರತಿನಿಧಿಗಳು ಈ ಥರ ನಡ್ಕೋಬಾರ್ದು. ಇನ್ನು ಈ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಗೋಮುಖ ವ್ಯಾಘ್ರ ಸರ್ಕಾರ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕಾರ. ಮುನಿರತ್ನ ವಿರುದ್ಧ ಡಿಕೆ ಸುರೇಶ್ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಟ್ರಾಸಿಟಿ ಕೇಸ್ ಮುನಿರತ್ನಂ ಮೇಲೆ ಆಗಿದೆ, ನೀವು ತೆಗೆದುಕೊಳ್ಳಿ ಆಕ್ಷನ್, ನಮ್ದೇನು ವಿರೋಧ ಇಲ್ಲ. ಬಿಜೆಪಿ MLA ಮುನಿರತ್ನಂ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ, ನೀವು ಬಂಧಿಸಿದ್ದೀರ, ಓಕೆ. ಆದರೆ ಇದೇ ಅಟ್ರಾಸಿಟಿ ಕೇಸ್ ಕಾಂಗ್ರೆಸ್ನ MLA ಚೆನ್ನಾರೆಡ್ಡಿ ಅವರ ಮೇಲೂ ಕೂಡ ಆಗಿದೆ ಯಾದಗಿರಿನಲ್ಲಿ. 1 ತಿಂಗಳಿಗಿಂತ ಹೆಚ್ಚಾಯಿತು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜಾರೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದ ನಿಮ್ಮದು ಪ್ರಜಾಪ್ರಭುತ್ವ? ಇದ ನಿಮ್ಮ ಸೆಕ್ಯುಲರಿಸಮ್ಮು ಮಾನ್ಯ ಸಿದ್ದರಾಮಯ್ಯ ಅವರೇ? ಮುನಿರತ್ನ ಅರೆಸ್ಟ್ ವಿಚಾರ ರಾಜಕೀಯ ತಿರುವು ಪಡೆದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಭಿಮಾನ ಓಕೆ, ಅಭಿಮಾನಿನೂ ಓಕೆ, ಆದರೆ ಒಬ್ಬ ಅಭಿಮಾನಿ ತೋರಿಸಿರೋ ಅಭಿಮಾನಕ್ಕೆ ಇವತ್ತು ವಿಧಾನಸೌಧವೇ ಶೇಕ್ ಆಗ್ಬಿಡ್ತು. ಹಾಗೇನೆ ಮುಖ್ಯಮಂತ್ರಿಗಳೇ ಶಾಕ್ ಆಗ್ಬಿಟ್ರು. ಏನೋ ಕಂದಲೆ, ಏನೋ 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 ಬಂದ ಬಂದ ಬಂದ. ಇವನು ಪುಂಡ ಅಲ್ಲ, ಪೋಖ್ರಿ ಅಲ್ಲ, ಉಗ್ರನೂ ಅಲ್ಲ, ಉಡಾಳನೂ ಅಲ್ಲ. ಇವಂದು ಒಂದ್ ರೀತಿ ಪ್ರೀತಿ, ಒಂದ್ ರೀತಿ ಫಜೀತಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅಸ್ಲಿಗೆ ಹೇಳ್ಬೇಕಂದ್ರ ವಿಧಾನಸೌಧದ ಎದುರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೀತಿತ್ತು. ಏಕಾಏಕಿ ಎಲ್ಲಿದ್ನೋ ಪುಣ್ಯಾತ್ಮ ನುಗ್ಗಿ ಬಂದೇ ಬಿಟ್ಟ, ಸ್ಟೇಜ್ ಏರೇ ಬಿಟ್ಟ. ಒಂದು ಕ್ಷಣ ಎಲ್ಲ ಅದ್ರ ಹೋದ್ರು, ಶೇಕ್ ಆದ್ರು, ಶಾಕ್ ಆದ್ರು. ಇಷ್ಟೆಲ್ಲ ಹಕೀಕತ್ತಿಗೆ ಕಾರಣ ಆದವನ ಹೆಸರು ಮಹದೇವ್ ನಾಯಕ್ ಅಂತ. ಊರು ರಾಮನಗರ ಜಿಲ್ಲೆ ಕನಕಪುರ. ಸಿಎಂ ಮ್ಯಾಲಿ ಅಭಿಮಾನಕ್ಕ ಹಿಂಗ ಮಾಡೇನಿ ಅಂತ ಪೊಲೀಸರ ಎದುರು ಉತ್ತರ ಹೇಳ್ಯಾನಂತ. ಅಭಿಮಾನ ಏನೋ ಹೋಗ್ಲಿ, ಅಷ್ಟು ಜನ ಪೊಲೀಸರ ಮುಂದ ಹಿಂಗ ಒಬ್ಬ ಸಿಎಂ ಹತ್ರ ಓಡ್ತಾನ, ಸ್ಟೇಜ್ ಏರ್ದಾನ ಅಂದ್ರ ನಮ್ ಸೆಕ್ಯೂರಿಟಿ ತಾಕತ್ ಇಷ್ಟೇನಾ ಅನ್ನೋ ಡೌಟ್ ಶುರು ಆಕೇತಿ. ಅದೇನ ಆಗ್ಲಿ, ಈ ಮಂದಿ ಅಭಿಮಾನಕ್ಕ ಇನ್ನೂ ಅದೇನೇನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.